ಹಾಯ್ ಫ್ರೆಂಡ್ಸ್, ತಾಲಿಪೆಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ನಮ್ಮ ಹಾವೇರಿ ಕಡೆ ತುಂಬ ಫೇಮಸ್ ತಿಂಡಿ ಅಂತಲೇ ಹೇಳ್ಬೋದು. ತಾಲಿಪೆಟ್ಟು ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ 2-3 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ. ಇದು ಗೆಡ್ಡೆಕೋಸು ಅಂತಾರಲ್ಲ, ನವಿಲುಕೋಸು, ಅದನ್ನು ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಬೆಳ್ಳುಳ್ಳಿ. ಇದು ಬೇಳೆ ಸಾಂಬಾರು ಪೌಡ್ರು. ಹಾಗೆ ರಾತ್ರಿ ಏನಾದರೂ ಮನೇಲಿ ಅನ್ನ ಮಿಕ್ಕಿದರೆ ಅದು ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಅರಿಶಿಣದ ಪುಡಿ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಇದಕ್ಕೆ ಮೇಯ್ನ್ ಜೋಳದ ಹಿಟ್ಟು. ಇಷ್ಟು ತೊಗೊಂಡಿದ್ದೀನಿ. ಇದನ್ನ ಹೇಗೆ ಕಲಿಸೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂದರೆ ಈ ಥರ ಚಾಪರ್ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಬೋದು. ನಾನು ಅಷ್ಟೇ ಚಾಪರ್ ಯೂಸ್ ಮಾಡಿಕೊಂಡು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣ ಕಟ್ಟಾಗುತ್ತೆ. ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಇದು ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಮತ್ತು ಸೌತೆಕಾಯಿ ಸಿಪ್ಪೆ ಸಮೇತನೇ ತುರ್ಕೊಂಡಿದ್ದೀನಿ. ಇದು ನವಿಲುಕೋಸು, ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಏನಾರು ಇಲ್ಲ ಅಂದರೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೋಬೋದು. ಮತ್ತು ಈ ಹಸಿಮೆಣಸಿನ್ಕಾಯಿ ಹೀಗೆ ಹಾಕೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿಗೆ ಒಂದು ಸಣ್ಣ ಜಾರ್ಗೆ ಹಸಿಮೆಣಸಿನ್ಕಾಯಿ ಮತ್ತು ಈ ಬೆಳ್ಳುಳ್ಳಿ ಇರುತ್ತಲ್ಲ, ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದು ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ. ಹಾಗೆ ಬೇಳೆ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು. ಈಗ ರಾತ್ರಿ ಉಳಿಯಿರುತ್ತಲ್ಲ ಅನ್ನ, ಇದೇನಾದ್ರು ಮೆತ್ತಗಿತ್ತು ಅಂತಂದರೆ ಹಾಗೆ ಕೈಯಲ್ಲೇ ಕಲಿಸ್ಕೋಬೋದು. ತುಂಬ ಗಟ್ಟಿ ಇದೆ ಅಂತಂದರೆ ಮಿಕ್ಸಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ಮೆತ್ತಗೆ ಇದೆ, ನಾನು ಕೈಯಲ್ಲೇ ಕಲಿಸ್ಕೊತೀನಿ. ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು. ಹಾಗೆ ಇದೆಲ್ಲ ಮೆತ್ತಗೆ ಕಲಿಸ್ಕೊಂಡು ಇದು ಜೋಳದ ಹಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಈಗಿದು ನೀರು ಹಾಕಿ ಏನು ಕಲಿಸ್ಬೇಡಿ. ಈ ತರಕಾರಿಲೇ ಎಲ್ಲ ನೀರು ಬಿಟ್ಕೊಳ್ಳೋದು, ಉಪ್ಪು ಹಾಕಿರೋದ್ರಿಂದ. ನೀರೇನಾದ್ರು ಬೇಕು ಅನಿಸಿದ್ರೆ ಮಾತ್ರ ಹೀಗೆ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಳಿ. ಇದು ಗಟ್ಟಿಗೆ ಇರಬೇಕು, ಚಪಾತಿ ಹಿಟ್ಟಿನ ಅದಕ್ಕಿರಬೇಕು. ಕಲಿಸ್ಕೊಳ್ಳಿ. ಫೈನಲಾಗಿ ಹಿಟ್ಟು ಈ ಥರ ರೆಡಿ ಆಗುತ್ತೆ. ಆದಮೇಲೆ ಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡು ಈಗ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ಹಿಟ್ಟು ತೊಗೋತಾ ಇದ್ದೀನಿ. ಒಂದು ರೊಟ್ಟಿಗಾಗೋಷ್ಟು ಹಿಟ್ಟು ತೊಗೊಂಡೆ. ಇದು ಹೋಳಿಗೆ ಮಾಡೋ ಪೇಪರ್. ಇದು ಅಂಗಡಿಲೆಲ್ಲ ಸಿಗುತ್ತೆ. ಈ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಈ ಥರ ಒಂದು
ಚಪಾತಿಗಿಂತ ಸ್ವಲ್ಪ ದೊಡ್ಡದೇ ಇರಲಿ ತೊಗೊಂಡು ಕೈಯಲ್ಲೇ ಪ್ರೆಸ್ ಮಾಡ್ತಾ ಬನ್ನಿ. ಕೈ ಏನಾರು ಹತ್ಕೋತು ಅನ್ಸಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಕೈ ಸಾರ್ಕೊಳ್ಳಿ. ಹಾಗೆ ಹಂಚ್ಕಾಯಿ ಇಟ್ಕೊಂಡಿದ್ದೀನಿ. ಹಂಚಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಈ ಮಾಡ್ಕೊಂಡಿದ್ದೀವಲ್ಲ ರೊಟ್ಟಿ, ಇದು ಹೋಳಿಗೆ ಪೇಪರ್. ಯಾವುದೇ ರೀತಿ ಹಂಚ ಮೇಲೆ ಹಾಕಿದ್ರೆ ತಕ್ಷಣಕ್ಕೆ ಏನೂ ಸುಟ್ಟು ಹೋಗಲ್ಲ. ಮೇಲಿಂದ 1 ಸ್ಪೂನ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಮುಚ್ಚಿ ಲಿಡ್ನ ಕ್ಲೋಸ್ ಮಾಡಿಕೊಂಡು 1-2 ನಿಮಿಷ ಮಾಮೂಲಿ ಚಪಾತಿ ಮಾಡೋ ಥರ ಮಾಡ್ಕೋಬೇಕು. ಇದು ರೆಡಿ ಆಗಿದೆ. ಒಂದು ಪ್ಲೇಟ್ಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಜೊತೆ ತಿಂದರೆ ಸಾಕು, ಚೆನ್ನಾಗಿರುತ್ತೆ. ಎಲ್ಲ ಥರ ತರಕಾರಿ ಹಾಕಿರೋದ್ರಿಂದ ಯಾವುದೇ ರೀತಿ ಚಟ್ನಿ ಬೇಕು ಅಂತ ಅನಿಸಲ್ಲ. ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪೆಟ್ಟು ಅನಿಸುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.